ನಮಸ್ತೆ. ಎಲ್ಲ ನನ್ನ ಸಮಸ್ತ ಬಾಂಧವರಿಗೂ ವರ್ಷದ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬಕ್ಕೆ ಒಂದು ವಿಶೇಷವಾದ ನಾನು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಾದಲಿ ಅಂತ. ಗೋಧಿ ಹಿಟ್ಟಿಂದನೂ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಮೊದಲು ನಾನು 400 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಉರಿಯೋದೇನು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಗೊತ್ತಾಗುತ್ತೆ ಸ್ಮೆಲ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಇಟ್ಕೋಕೆ ಹೋಗಬೇಡಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟನ್ನು ಹುರ್ಕೋಬೇಕು. ಅದಾದಮೇಲೆ ಕಡಲೆಬೇಳೆ ನಾನು 3 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೆ. ಇದನ್ನು ಲೋ ಫ್ಲೇಮಲ್ಲಿ ಹದವಾಗಿ ಅದು ಕಂದವನ್ನು ಬರೋವರೆಗೂ, ಘಮ ಬರೋವರೆಗೂ ಹುರಿಬೇಕು. ಅದಾದಮೇಲೆ ನೋಡಿ ಈ ರೀತಿ ಬರಬೇಕು, ಜಾಸ್ತಿ ಹೊತ್ಸೋದು ಬೇಡ. ಅದಾದಮೇಲೆ ನಾನು 3 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇದಾದಮೇಲೆ ಕಡಲೆಬೇಳೆ ಮತ್ತು ಅಕ್ಕಿನ ಮಿಕ್ಸಿ ಮಾಡ್ಕೋಬೇಕು. ಅದು ಫೈನ್ ಪೌಡರ್ ಥರ ಆಗಬೇಕು ನೋಡಿ ಈ ರೀತಿ. ಆದಮೇಲೆ ಇದನ್ನು ಜರಡಿ ಹಿಡೋ ಅವಶ್ಯಕತೆಯೂ ಏನಿಲ್ಲ. ಅದಾದಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಗೋಧಿ ಹಿಟ್ಟಿಗೆ ಇದನ್ನು ಕಡಲೆಬೇಳೆ ಮತ್ತು ಅಕ್ಕಿ ಪೌಡರ್ನ ಹಾಕಬೇಕು. ಅದಾದಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು 3 ಸ್ಪೂನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆನ ಹಾಕೋಬೋದು. ನಾನು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಬಾಂಬೆ ರವೆ ಹಾಕ್ಕೊಂಡು ಎಲ್ಲವೂ ಕಲಿಸ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ಸ್ವಲ್ಪ ಉಪ್ಪು ಟೇಸ್ಟ್ ಇರಲಿ ಅಂತ. ಇದೆಲ್ಲ ಆದಮೇಲೆ ನಾವು ನೀರು ಹಾಕ್ಕೊಂಡು, ಎಣ್ಣೆ ಬೇಕಾದರೂ ಹಾಕೋಬೋದು. ಎಣ್ಣೆ ಹಾಕೊಂಡ್ರೆ ಏನಾಗುತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ನೋಡಿ ಈ ಹದಕ್ಕೆ ನಾವು ಕಲಿಸ್ಕೋಬೇಕು. ತುಂಬ ಗಟ್ಟಿ ಆಗಬಾರ್ದು, ತುಂಬ ಮೃದು ಆಗಬಾರ್ದು. ನೋಡಿ ಕಲಿಸ್ಕೋಬೇಕು. ಉಂಡೆ ಮಾಡಿಕೊಂಡು ನಾವು ಸ್ವಲ್ಪ ತಿಕ್ಕಾಗಿರೋ ರೀತಿ ಲಟ್ಸ್ಕೋಬೇಕು. ನೋಡಿ ಈ ರೀತಿ. ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ಒಂದು ಕೆಲಸ ಅಲ್ವಾ, ಮನೆಯಲ್ಲಿ ಅದು ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಕೆಲಸ ಮಾಡಬೇಕು, ತಿಂಡಿಗಳನ್ನು ಮಾಡಬೇಕು ಅನ್ನೋದು. ಆದರೂ ಖುಷಿ ಇರುತ್ತೆ ಮಾಡಿದ್ದಕ್ಕೆ. ಮನೆಯಲ್ಲರೂ ಖುಷಿಯಾಗಿ ತಿಂದರೆ ಅದೊಂಥರ ಖುಷಿ. ನೋಡಿ ಈ ರೀತಿ ತಿಕ್ಕಾಗಿ ಬಂದು ಅದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಒಳಗಡೆ ಎಲ್ಲ ಬೇಕಂತ ನಾನು ಸ್ವಲ್ಪ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸರಿಯಾಗಿ ಎಲ್ಲವೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಯಾಕಂದರೆ ಒಳಗಡೆ ಚಪಾತಿ ರೀತಿ ಮಾಡ್ಕೊಂಡಿರೋದು ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಮಾಡಿಕೊಂಡು ಇದನ್ನು ಈ ರೀತಿ ಚಿಕ್ಕದಾಗಿ ಮುರ್ಕೋಬೇಕು. ಸ್ವಲ್ಪ ಆರಕ್ಕೆ ಬಿಟ್ಟು ಮುರ್ಕೋಬೇಕು. ಸಣ್ಣ ಪೀಸ್ ಮಾಡಿಕೊಂಡ್ರೆ ಸಾಕು. ಇವಾಗೆಲ್ಲ ಕೂಲಾಗಿದೆ ಅದು. ಇದಾದಮೇಲೆ ಮಿಕ್ಸಿ ಜಾರ್ಗೆ ಇದನ್ನು ಪೌಡರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೌಡರ್ ಆಗಿದೆ. ಇವಾಗ ಇದನ್ನು ನಾವು ಜರಡಿ ಹಿಡಿಬೇಕು. ಎಷ್ಟೇ ಕೂಲಾಗಿದ್ರೂ ಸ್ವಲ್ಪ ಬಿಸಿ ಇರುತ್ತೆ, ಪರವಾಗಿಲ್ಲ. ನಾವು ಜರಡಿ ಹಿಡಿತಾ ಇದ್ದೀವಿ. ಈ ಹಬ್ಬನ ರೈತರು ಸುಗ್ಗಿ ಹಬ್ಬ. ಇವಾಗ ಜರಡಿ ಹಿಡ್ಕೊಂಡು ಆದಮೇಲೆ ಅದಕ್ಕೆ ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ತೊಗೊಳ್ಬೇಕು. ನಾನು 400 ಗ್ರಾಮ್ ಅಷ್ಟು ಗೋಧಿ ಹಿಟ್ಟಿಗೆ 350 ಗ್ರಾಮು ಬೆಲ್ಲ ತೊಗೊಂಡಿದ್ದೆ. ನಿಮಗೆ ಸಿಹಿನ ಬೇಕಾದರೆ ಹಾಕೋಬೋದು. ಅದನ್ನು ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಅಂದರೆ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ ಅದು ಕಲರ್ ಗೊತ್ತಾಗುತ್ತೆ. ಇವಾಗ ಯಾವ ರೀತಿ ಇದೆಯೋ ನಾವು ಕಲಿಸಿದಷ್ಟು, ಮಿಕ್ಸ್ ಮಾಡಿಸಿದಷ್ಟು ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ. ತುಂಬಾ ಕಲಿಸ್ಬೇಕು. ಇದಕ್ಕೆ ಎಷ್ಟು ನಾವು ಎಫರ್ಟ್ ಹಾಕಿ ಕಲಿಸ್ತೀವೋ ಅಷ್ಟು ಮಾದಲಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಅಷ್ಟೇ ಇರುತ್ತೆ. ನೋಡಿ ಅದು ಚಿಕ್ಕವರಿದ್ದಾಗ ನಮ್ಮಮ್ಮ ಎಲ್ಲ ಮಿಕ್ಸಿಗೆಲ್ಲ ಹಾಕ್ತಿರ್ಲಿಲ್ಲ. ಅದನ್ನು ಜರಡಿ ಮಾಡಿ ಮಿಕ್ಸಿಗೆ ಹಾಕೋಕ್ಕಿಂತ ಕುಟ್ತಿದ್ವಿ ನಾವು. ಕಲ್ಲಲ್ಲಿ ಕುಟ್ಟಿ ಮಾಡಿ ಮಾದಲಿ ಮಾಡ್ತೀವಿ. ಅದು ಒಂಥರ ರುಚಿನೇ ಬೇರೆ. ಇವಾಗ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲಲ್ಲ, ಸೊ ಎಲ್ಲ ಮಿಕ್ಸಿ ಮಾಡಿಬಿಡ್ತೀವಿ. ನೋಡಿ ಎಷ್ಟು ಕಲಸಿದ್ದೀನಲ್ವ, ಅದಕ್ಕೆ ನೋಡಿ ಇವಾಗ ಕಲರ್ ಚೇಂಜ್ ಆಯ್ತಲ್ಲ. ಬೆಲ್ಲ ಸರಿಯಾಗಿದೆ ಎಲ್ಲ ಚೆಕ್ ಮಾಡೋಕ್ಕೆ ನಾವು ಉಂಡೆ ಥರ ಮಾಡಿದರೆ, ಉಂಡೆ ಬಂದರೆ ಬೆಲ್ಲ ಕರೆಕ್ಟಾಗಿದೆ ಅಂತ. ನಡು ಏನಾದರೂ ಚಿಕ್ಕ ಬೆಲ್ಲ ತುಣುಗಳು ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತೆ ಮಾದಲಿ. ಕಲರು ಚೇಂಜ್ ಆಗಿದೆ ಮತ್ತು ಅದು ಬೆಲ್ಲ ಎಲ್ಲವೂ ಜೊತೆಗೆ ಹೊಂದ್ಕೊಂಡಿದೆ. ಇದಕ್ಕೆ ಇವಾಗ ಮಸಾಲೆನ ಹಾಕೋದು. ಮಸಾಲೆ ಏನಪ್ಪ ಅಂದರೆ ಒಣ ಕೊಬ್ಬರಿ, ಯಾವುದೂ ಜಾಸ್ತಿ ಹಾಕೋಬೇಡಿ. ಒಣ ಕೊಬ್ಬರಿ, ಪುಟಾಣಿ,
ಶೇಂಗಾ, ಹುರಿದಿಟ್ಕೊಂಡಿರೋ ಶೇಂಗಾ ಮತ್ತು ಎಳ್ಳು ಮತ್ತು ಕಸಗಸಿ ಮತ್ತು ಎಳ್ಳನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಜಾಕಾಯಿ ಮತ್ತು 2 ಏಲಕ್ಕಿನ ಕುಟ್ಕೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿದರೆ ಇದನ್ನು ಲೈಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲವೂ ಸ್ವಲ್ಪನೇ ಇರಲಿ, ಜಾಸ್ತಿ ಆದರೆ ಅದು ರುಚಿ ಕೊಡಲ್ಲ, ಮಾದಲಿ ರುಚಿ. ಸೊ ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿಯ ಸ್ಪೆಷಲ್ ಮಾದಲಿ ರೆಡಿ ಆಯಿತು. ನೀವು ಈಸಿಯಾಗಿ ಮನೇಲಿ ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ಹಬ್ಬನ ಯಾವ ರೀತಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲೇ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.